ಅಪೋಸಿಷನ್ ಲೀಡರ್ಸ್ ನ ಕರೆದು ಮಾತಾಡಬೇಕು. ಯಾಕಂದ್ರೆ ವಾಜಪೇಯಿ ಅವರು ಸಹ ಇದು ಮಾಡಿದ್ರು, ಅಪೋಸಿಷನ್ ಕಾನ್ಫಿಡೆನ್ಸ್ ತಗೊಂಡು ಅವರು ಸಹ ಒಂದಷ್ಟು ಏನು ವಿಶ್ವಾಸ ತಗೊಂಡು ಅವರು ಕೆಲಸ ಮಾಡಿದ್ರು. ಹಾಗಾಗಿ ಇಂಥ ಒಂದು ನ್ಯಾಷನಲ್ ಸೆಕ್ಯೂರಿಟಿ ವಿಚಾರದಲ್ಲಿ ಇದು ಅಪೋಸಿಷನ್ ಲೀಡರ್ಸ್ ನ ಕಾನ್ಫಿಡೆನ್ಸ್ ತಗೊಂಡಿಲ್ಲ. ಒಂದು ಆಲ್ ಪಾರ್ಟಿ ಮೀಟಿಂಗ್ ಗೆ ಪ್ರೈಮ್ ಮಿನಿಸ್ಟರ್ ಬಂದಿಲ್ಲ, ಮತ್ತೆ ಎಂತದ ಆಲ್ ಪಾರ್ಟಿ ಮೀಟಿಂಗ್ ಅಂತ ಹೇಳ್ತೀರಾ ನೀವು? ಈಗ ನಮ್ಮ ಜನಕ್ಕೆ ಯಾರು ಪೊಲಿಟಿಸೈಸ್ ಮಾಡ್ತಾರೆ ಮಾಡಲ್ಲ ಅನ್ನೋದ್ರ ಪ್ರಜ್ಞೆ ಇಲ್ಲ ಅಂತೀರಾ? ಅವ್ರಿಗೆ ಗೊತ್ತಾಗಲ್ಲ ಅಂತೀರಾ? ಖಂಡಿತ ಗೊತ್ತಿದೆ, ಬಟ್ ನಾವು ಪ್ರಶ್ನೆ ಮಾಡ್ತೀವಿ. ಅವ್ರು ಗೊತ್ತಿದ್ರು ಸಹ ನಾವು ಪ್ರಶ್ನೆ ಮಾಡ್ಬೇಕು. ಹೆಂಗೆ ನಿಮ್ಗೆ ಹೆಂಗ್ ಗೊತ್ತು, 200 ಹೆಂಗ್ ಗೊತ್ತು, 300 ಹೆಂಗ್ ಗೊತ್ತು, 400 ಕೇಳುವ ಅಧಿಕಾರ ಇದೆ. ಈಗ ಸಂಖ್ಯೆ ಬಗ್ಗೆ ಮಾತ್ರ ಆದ್ರೆ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್, ಆ ಸ್ಟ್ರೈಕ್ ಗಳ ಬಗ್ಗೆ ನಿಮ್ಮ ಯಾವ ಅಭ್ಯಂತರ ಇಲ್ಲ? ಖಂಡಿತ ಇಲ್ಲ. ಅದ್ರ ಬಗ್ಗೆ ಒಂದು ಪ್ರಶಂಸನೀಯ ಖಂಡಿತವಾಗ್ಲೂ ಮಾಡಿದೀವಿ, ಅದನ್ನ ಪ್ರಶಂಸೆ ಮಾಡಿದ್ವಿ. ಜೊತೆಗೆ ಯಾಕೆ ಈ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಯಾಕೆ ಈ ಪ್ರಶ್ನೆ ಬರ್ತಾ ರಾಜಕೀಯ ಲೆಕ್ಕಾಚಾರದ ಪ್ರಕಾರ ಕಾಂಗ್ರೆಸ್ ಇದ್ದಿದ್ರೆ ಹೀಗೆ ಮಾಡ್ತಿತ್ತು ಇಲ್ಲೋ ಅನುಮಾನ ವ್ಯಕ್ತವಾಗಿರೋದ್ರಿಂದ ಕಾಂಗ್ರೆಸ್ಸಿಗರ ಮಾತುಗಳನ್ನ ವಿಭಿನ್ನವಾಗಿ ಅರ್ಥೈಸಲಾಗ್ತಾ ಇದೆ. ಒಂದ್ ನಿಮಿಷ, ಇವಾಗ ನೀವು ಈ ಸ್ಟೇಟ್ಮೆಂಟ್ ಫ್ಯಾಕ್ಟ್ಸ್ ಜೊತೆ ತಗೊಳ್ಳೋಣ. ಇಷ್ಟೇ ಏರ್ ಸ್ಟ್ರೈಕ್ಸ್ ಆಗಿದೆ ಅಂತ ವಿ.ಕೆ. ಸಿಂಗ್ ಅವರು ಅವರ ಒಂದು ಇದರಲ್ಲೇ ಹೇಳಿದ್ದಾರೆ. ಬಿಟ್ವೀನ್ 2009 and 2012 ಏನು ಟೆರರಿಸಂ ಕಡಿಮೆ ಇತ್ತು ಇದು ಜಮ್ಮು ಕಾಶ್ಮೀರದಲ್ಲಿ ವಿ.ಕೆ. ಸಿಂಗ್ ಅವರೇ ಹೇಳಿದ್ದಾರೆ. ನಾವು ಹೇಳ್ತಾ ಇಲ್ಲ, ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಇದಕ್ಕೇನು ಫ್ಯಾಕ್ಟ್ಸ್ ಕೊಡೋದಿಲ್ಲ, ಅವರ ಪಕ್ಷದ ನಾಯಕರು ಕೊಡ್ತಾ ಇದ್ದಾರೆ, ಅವರ ಮಿನಿಸ್ಟರ್ಸೇ ಕೊಡ್ತಾ ಇದ್ದಾರೆ. ರವೀಂದ್ರ ರಶ್ಮಿ ಅವರೇ, ಕುಡ್ ಯು ಕಮೆಂಟ್ ಆನ್ ದಿಸ್ ಪ್ಲೀಸ್? ಇದು ಕಳೆದ 3 ವಾರಗಳಿಂದ ರಾಷ್ಟ್ರೀಯ ಮತ್ತು ಕನ್ನಡ ವಾಹಿನಿಗಳಲ್ಲಿ ನಡೀತಾ ಇರೋ ಚರ್ಚೆ. ಇದನ್ನು ಹೊರತುಪಡಿಸಿ ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ಸು ಅದರ ರಚನಾತ್ಮಕ ಅಜೆಂಡಾ ಏನು? ರಾಷ್ಟ್ರೀಯ ಪಕ್ಷವಾಗಿ 78 ಸೀಟ್ ಗೆದ್ದರೂ ಕೂಡ 38 ಸೀಟ್ ಇರೋ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಅಧಿಕಾರ ಬಿಟ್ಟುಕೊಟ್ಟಿದೆ, ಅವ್ರ ಜೊತೆ ಕೈ ಜೋಡಿಸಿದೆ. 9 ತಿಂಗಳಾಗ್ತಾ ಬಂತು, ಇನ್ನೊಂದು ಕನಿಷ್ಠ ಸಾಮಾನ್ಯ ಕಾರ್ಯಕ್ರಮ ರೂಪಿಸಿದ್ರ? ಇವರಲ್ಲಿ ಹೆಚ್ಚು ಅನುಭವಗಳಿದ್ರು, ಆಡಳಿತ ಅನುಭವ, ರಾಜಕೀಯ ಅನುಭವ ಮತ್ತು ಪ್ರೋಗ್ರಾಮ್ಯಾಟಿಕ್ ವಿಷನ್ ಇರೋರು ಬಹಳಷ್ಟು ಜನ ಇದ್ದಾರೆ, ನಾಯಕರು ಜಾಸ್ತಿ ಇದ್ದಾರೆ ಅಂತ. ಇವತ್ತಿನವರೆಗೂ ಅವರ ರಂಗಕ್ಕೆ ಒಂದು ಹೆಸರು ಕೊಡ್ಲಿಕ್ಕಾಗಿಲ್ಲ, ಒಂದು ಒಕ್ಕೂಟಕ್ಕೆ. ನಾವು ದೋಸ್ತಿ ಸರ್ಕಾರ ಅಂತ ನಾವು ಮಾಧ್ಯಮದವ್ರು ಕೊಟ್ಟಿರೋ ಹೆಸರು ಅಷ್ಟೇ ಹೊರತು ಯಾವ ಹೆಸರು ಇಟ್ಕೊಂಡಿಲ್ಲ. ಕನಿಷ್ಠ ಸಾಮಾನ್ಯ ಕಾರ್ಯಕ್ರಮಕ್ಕೆ ಒಂದು ಕಮಿಟಿ ಮಾಡಿದ್ರು, ಅದರಲ್ಲೂ ಕೂಡ ಎಲ್ಲ ದಿಗ್ಗಜಗಳೆಲ್ಲ ಇದ್ರು, ಸಾಕಷ್ಟು ರಾಷ್ಟ್ರ ಮಟ್ಟದಲ್ಲಿ ಯೋಜನೆಗಳನ್ನ ರೂಪಿಸಿದವರೆಲ್ಲ ಇದ್ದಾರೆ. ಆದರೂ ಕೂಡ ಏನೂ ಆಗಿಲ್ಲ. ಕಾಂಗ್ರೆಸ್ನ ರಚನಾತ್ಮಕ ಅಜೆಂಡಾ ಏನು ನಾವು ಕೇಳಬೇಕಾಗಿದೆ. ಆಮೇಲೆ ಸರ್ವಪಕ್ಷಗಳ ಸಭೆಗೆ ಪ್ರಧಾನಮಂತ್ರಿ ಬರಲಿಲ್ಲ, ಬರೀ ರಾಜನಾಥ್ ಸಿಂಗ್ ಬಂದರು, ಮತ್ತೊಬ್ಬರು ಬಂದರು ಅಂತ. ಆಮೇಲೆ ಯಾಕೆ ರಾಷ್ಟ್ರೀಯ ಅಧ್ಯಕ್ಷ ಮಿಲಿಟರಿ ಕಾರ್ಯಾಚರಣೆ ಬಗ್ಗೆ ಮಾತಾಡ್ತಾರೆ ಅಂತ ಕೇಳ್ತೀರಾ? 10 ವರ್ಷಗಳ ಕಾಲ ನಿಮ್ಮದೇ ಪಕ್ಷದ ಪ್ರಧಾನಮಂತ್ರಿಗೆ ಯಾವ ಗೌರವ ತೋರಿಸಿದ್ರಿ? ಅಲ್ಲಿ ಏನು ಒಳ್ಳೆ ಕೆಲಸ ಆದರೂ ಕೂಡ ಅದೆಲ್ಲ UPA ಚೇರ್ಮನ್, UPA ಅಡ್ವೈಸರಿ ಕೌನ್ಸಿಲ್ ಮಾಡಿದ್ದು ಅನ್ನೋ ರೀತಿಯಲ್ಲಿ ಒಬ್ಬ ಮೇಧಾವಿ ಅರ್ಥಶಾಸ್ತ್ರಜ್ಞ, ಈ ದೇಶಕ್ಕೆ ಆರ್ಥಿಕ ಶಕ್ತಿ, ನಾಲೆಜ್ ಪವರ್ ತಂದು ಕೊಟ್ಟ ವ್ಯಕ್ತಿನ ಗೌಣವಾಗಿ ನಡೆಸಿಕೊಟ್ರೆ ರಾಷ್ಟ್ರೀಯ ಪಕ್ಷ ಮನಮೋಹನ್ ಸಿಂಗ್. ಅದಕ್ಕೆ ನೀವು ಬೆಲೆ ತೆರಬೇಕಾಗಿ ಬಂತು. ಮನಮೋಹನ್ ಸಿಂಗ್ ಅಂತ ಒಬ್ಬ ಮೇಧಾವಿನ 10 ವರ್ಷಗಳ ಕಾಲ ಅವಮಾನಿಸ್ತಾ ಬಂದ್ರಲ್ಲ, 44 ಸೀಟ್ ಬಂತು. ಈಗಲೂ ಕೂಡ ಅದ್ರ ಬಗ್ಗೆ ವಿಷಾದ ಇಲ್ಲ, ಪಶ್ಚಾತ್ತಾಪ ಇಲ್ಲ, ಪ್ರಾಯಶ್ಚಿತ್ತ ಇಲ್ಲ. ಅವ್ರು ಸುಮ್ಮನೆ ಗೊಂಬೆ ತರ ಕುಡಿಸ್ಕೊಂಡಿರ್ತಾರೆ ಅವ್ರ ಸಭೆಗಳಲ್ಲಿ. ಇನ್ನು ಬೇರೆ ಪಕ್ಷದ ಪ್ರಧಾನಿ ಇವರಲ್ಲಿ ಗೌರವ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಪಕ್ಷದ ಪ್ರಧಾನಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ತುಚ್ಛವಾಗಿ ಬೈತಾನೆ ಬಂದಿದ್ದಾರೆ, ಹಂಗೆ ಮುಂದುವರೆದಿದೆ. ಅದೇ ಒಂದು ಚರ್ಚಾ ವಸ್ತುನ ಯಾವಾಗ್ಲೂ ಬೇರೆ ಇಲ್ವೇ ಇಲ್ವಾ ಅಂತ ಈ ವಿರೋಧ ಪಕ್ಷಗಳು ಇಂದಿರಾ ಗಾಂಧಿ ಅವ್ರನ್ನ ಇದೇ ರೀತಿ ನಡೆಸ್ಕೊಳ್ತಾ ಇದ್ರು. ಇಂದಿರಾ ಗಾಂಧಿ ಏನ್ ಮಾಡಿದ್ರು ಯಾಕಂದ್ರೆ ಇದೇ ಏಕಪಕ್ಷೀಯವಾಗಿ ಹಿಂಗೆ ಅಟ್ಯಾಕ್ ಮಾಡ್ತಾ ಬರೋದು, ತುಚ್ಛವಾಗಿ ನಿಲ್ಲಿಸೋದು, ಇವೆಲ್ಲ ಮಾಡ್ತಾ ಇದ್ರು. ಅದ್ರ ಪುನರಾವರ್ತನೆ ಆಗ್ತಾ ಇದೆ. ಆದ್ರೂ ಕೂಡ ವಾಜಪೇಯಿ ತರ ಒಬ್ಬ ಧೀಮಂತ ವ್ಯಕ್ತಿ, ಇಂದಿರಾ ಗಾಂಧಿ ಅವರು ಬಾಂಗ್ಲಾದೇಶ ದುರ್ಗಾ ಮಾತಾ ಅಂತ ಕೊಂಡಾಡೋ ಮಾಡಿದ್ರು, ಒಂದು ಹೃದಯವಂತಿಕೆ ಅಂತ ತೋರಿಸಿದ್ರು. ಈಗ ಹಾಗಿಲ್ಲ. ಅದು ಮೋದಿ ಡಿಸಿಷನ್ ಅಲ್ಲ, ಅದು ಏರ್ಫೋರ್ಸ್ ಡಿಸಿಷನ್. ದ್ವೇಷ ರಾಜಕಾರಣ. ಇದಕ್ಕಿಂತ ಸೇನಾಧಿಕಾರಿಗಳನ್ನ ಮುಂಚೂಣಿಗೆ ತಂದ್ಬಿಟ್ಟು ಅವರಿಗೆ ಕ್ರೆಡಿಟ್ ಕೊಡೋಕೆ ಶುರು ಮಾಡಿದ್ರು. ಆ ಸೇನಾ ಕಾರ್ಯಾಚರಣೆಗೆ ಮತ್ತೆ ಆ ತೀರ್ಮಾನ ತಗೊಳ್ಳೋದು ಮತ್ತು ರಾಜಕೀಯ ನಾಯಕತ್ವವೇ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಆ ಥರ ಇದೆ. ಆಯಾ ಕಾಲದಲ್ಲಿ ಯಾರ್ಯಾರು ಪ್ರಧಾನಮಂತ್ರಿ ಅಥವಾ ರಕ್ಷಣಾ ಮಂತ್ರಿ ಆಗಿರ್ತಾರೆ ಅವ್ರು ಕೆಲವು ತೀರ್ಮಾನ ತಗೊಳ್ತಾ ಇರ್ತಾರೆ. ಇಲ್ದಿರ ಪಾಕಿಸ್ತಾನ ಆಗೋಗ್ಬಿಡುತ್ತೆ, ನಾವೆಲ್ಲ ಮಿಲಿಟರಿ ಅವ್ರಿಗೇನೆ ತೀರ್ಮಾನ ತಗೊಳ್ಳೋ. ಅದಕ್ಕೆ ರಾಜಕೀಯ ಪಕ್ಷಗಳು ಯಾವ ರೀತಿ ಉತ್ತರಿಸ್ತವೆ ಅಥವಾ ಇದಕ್ಕೆ ಯಾವ ರೀತಿ ತಮ್ಮ ರೆಸ್ಪಾನ್ಸ್ ಕೊಡುತ್ತವೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗೆಯೇ ಸದ್ಯದ ಒಂದಿಷ್ಟು ಸ್ಟಾರ್ ಪಾಲಿಟಿಕ್ಸ್ ಯಾವ ರೀತಿ ಯಾವ ಕಡೆ ವಾಲ್ಬಹುದು ಅನ್ನೋದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡೋಣ. ಯಾಕಂತ ಹೇಳಿದ್ರೆ ಚರ್ಚೆ ಮಾಡೋಕೆ ಹಲವಾರು ವಿಚಾರಗಳಿದ್ದಾವೆ, ಅದೆಲ್ಲವನ್ನು ಮರೆತು ಈಗಿರುವಂಥ ಆಬ್ಸ್ಟಕಲ್ಸ್ನ ನಾವು ದೂರ ಸರಿಸಿ ಮಾತಾಡಬೇಕಾಗಿದೆ. ಹೀಗಾಗಿ ವಿ ಹ್ಯಾವ್ ಟು ಡಿಸ್ಕಸ್ ಆನ್ ದಟ್. ಲೆಟ್ಸ್ ಟೇಕ್ ಅ ಬ್ರೇಕ್. ನಾವು ಹೋಲಿಕೆ ಮಾಡಬೇಕು. ಈಗ ಗುಡ್ಡ ಬಗ್ದು ಇಲಿ ಹಿಡಿದ್ರು ಅಂತ ಹೇಳ್ತಕ್ಕಂಥ ಗಾದೆ ಭಾಷೆ ಇದೆ. ಹೌದು, ನರೇಂದ್ರ ಮೋದಿ ಅವರು ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಿದ್ರು, ಯುದ್ಧ ಮಾಡಿದ್ರು. ನಾವು ಯುದ್ಧ ಮಾಡಿ, ಇಂದಿರಾ ಗಾಂಧಿ ಅವರು ಯುದ್ಧ ಮಾಡಿದ್ರು. ಒಂದು ಸೋನಾರ್ ಬಾಂಗ್ಲಾದೇಶ ಅಂತ ಹೊಸ ರಾಷ್ಟ್ರವನ್ನೇ ಸೃಷ್ಟಿ ಮಾಡಿದ್ವಿ ನಾವು. ಹಾಗೆ ನಾವು ಹಿಂದೂ ಮತ್ತೆ ಮುಸ್ಲಿಂ ಭಾಯಿ ಅಂತ ಹೇಳ್ತಕ್ಕಂಥ ಒಂದು ಸಂಧಾನ ಮತ್ತು ಇದನ್ನು ಸಹ ನಾವು ಮಾಡಿದ್ವಿ ಅಲ್ವಾ. ಹಲವಾರು ವಿಚಾರಗಳನ್ನು ದೇಶದ ಮುಂದೆ ನಾವು ಇಟ್ಟಿದ್ದೀವಿ. ಪ್ರಧಾನಮಂತ್ರಿ ಆಮೇಲೆ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ನೀವೆಲ್ಲ.
ಏನು ಈಗ ಶಿವಮೂರ್ತಿ ಅವರೇ, ಈಗ ನೋಡಿ ಪ್ರಧಾನಿ ಅನ್ನುವ ಸ್ಥಾನಕ್ಕೆ ಯಾವ ಬೆಲೆನ ಕೊಡ್ಲಿಲ್ವಲ್ಲ ನೀವು. ಮನಮೋಹನ್ ಸಿಂಗ್ ಅವ್ರನ್ನ ಎಷ್ಟು ತುಚ್ಛವಾಗಿ ನೋಡ್ಕೊಂಡ್ರಿ. ಸೋನಿಯಾ ಗಾಂಧಿ ಹೆಸರು ಹೇಳ್ತೀರಿ, ಮನಮೋಹನ್ ಸಿಂಗ್ ಹೆಸರೇ ಮರ್ತೋಗ್ಬಿಡ್ತಲ್ಲ. ನೋಟನ್ನ ಅಮಾನ್ಯೀಕರಣ ಮಾಡಿದ್ರಲ್ಲ, ಇಡೀ ವಹಿವಾಟನ್ನ ಮತ್ತೆ ಬ್ಯಾಂಕಿಂಗ್ ವ್ಯವಸ್ಥೆ ಅಸ್ತವ್ಯಸ್ತ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು. ನಾವು ಆ ರೀತಿ ಮಾಡಿದ್ವಿ. ಕಾಂಗ್ರೆಸ್ನವರು ಜೈ ಜವಾನ್ ಜೈ ಕಿಸಾನ್ ಅಂತ ಎಂತ ಸ್ಲೋಗನ್ ಕೊಟ್ವಿ ನಾವು. ಹಿಂದೂ ಮುಸ್ಲಿಂ ಬಾಯಿ ಇವತ್ತು ಹೇಳ್ತೀವಿ ನಾವು ಇವತ್ತಲ್ಲ ಈ ರಾಷ್ಟ್ರದ ಅಖಂಡತೆ ಕಾಪಾಡಬೇಕು ಅಂತ ಹೇಳ್ತಕ್ಕಂಥ ತ್ಯಾಗ ಬಲಿದಾನ ನಾವು ಮಾಡಿದ್ದೇವೆ. ಒಂದು ಹೇಳಿ ಅಶಾಂತಿಯನ್ನು ಮಾಡ್ತಕ್ಕಂಥದ್ದು, ಸಮಾಜದ ನೆಮ್ಮದಿಯನ್ನು ಕದಲಿಸ್ತಕ್ಕಂಥದ್ದು, ಧಾರ್ಮಿಕ ಹೆಸರಿನಲ್ಲಿ ಪ್ರಚೋದನೆ ಮಾಡ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಇದೇ ಕೆಲಸ ಮಾಡಿದ್ದಾರೆ. ರವೀಂದ್ರ ರೇಷ್ಮೆ ಅವರದ್ದು ಸಿದ್ದರಾಮಯ್ಯ ಸರ್ಕಾರದ 8 ಜನ ಪ್ರಮುಖ ಸಚಿವರುಗಳು ಮುಕ್ತ ಕಂಠದಿಂದ ಸ್ವಾಗತಿಸಿದ್ರು ನೋಟ್ ಬ್ಯಾನ್ ಆದ ಮಾರನೇ ದಿವಸ. ಬೇಕಾದ್ರೆ ಹೆಸರು ಹೇಳ್ಬಿಡ್ತೀರ ಅವ್ರ ಹೆಸರು, ಅವರ ಅಭಿಪ್ರಾಯ ಪ್ರಕಟವಾಗಿತ್ತು. ಹಂಗ ಹೇಳಕ್ ಹೋದ್ರೆ ಇವನ್ ಟಿಆರ್ಎಸ್ ಇದು ಚಂದ್ರಶೇಖರ್ ಸಹ ಮಾಡಿದ್ರು, ನಾಯ್ಡು ಅವರು ಮಾಡಿದ್ರು. ಬಟ್ ರಿಸಲ್ಟ್ ಏನಾಯ್ತು ಸರ್? ನಾವು ಏನಾದ್ರು ಯಾವುದೇ ಪಕ್ಷ ಸ್ಟ್ಯಾಂಡ್ ತಗೊಂಡ್ರೆ, ಯಾವುದೇ ಸರ್ಕಾರ ಒಂದ್ ಸ್ಟ್ಯಾಂಡ್ ತಗೊಂಡ್ರೆ ಆ ಸ್ಟ್ಯಾಂಡಿನ ಪ್ರಶ್ನೆ ಮಾಡುವ ಅಧಿಕಾರ ಎಲ್ಲ ಪಕ್ಷಗಳಿಗಿರುತ್ತೆ. ಯಾಕೆ ಏನು ಉದ್ಧಾರ ಮಾಡಿದೆ, ಏನು ಉದ್ಧಾರ ಮಾಡ್ತು ಎನ್ಡಿಎ ಸರ್ಕಾರ, ಮೋದಿ ಸರ್ಕಾರ ಏನು ಉದ್ಧಾರ ಮಾಡ್ತು ಹೇಳಿ ನೀವು ಪ್ರಶ್ನೆ ಮಾಡ್ತೀರಾ? ರವೀಂದ್ರ ಅವರು ಒಂದು ಪ್ರಶ್ನೆ ಕೇಳಿದ್ರು, ಅಲ್ಲ ನಾವು ಸಮಾಜದ ಮೇಲೆ ದೇಶದ ಮೇಲೆ ಪರಿಣಾಮ ಏನಾಯ್ತು, ಜನತೆ ಮೇಲೆ ಪರಿಣಾಮ ಏನಾಯ್ತು? ಅವ್ರಿಗೆ ಎಲ್ಲರಿಗಿಂತ ಹೆಚ್ಚು ಗೌರವ ಇವತ್ತು ಸಹ ಕಾಂಗ್ರೆಸ್ ಪಕ್ಷ ಕೊಡ್ತಾ ಇತ್ತು. ಮನಮೋಹನ್ ಸಿಂಗ್ ಅವರು ಒಂದು. ಎರಡನೇದು ಇವ್ರು ಅದ್ವಾನಿಗೆ ಏನ್ ಮಾಡಿದ್ದಾರೆ? ಬಿಜೆಪಿ ಅವರು ಅದ್ವಾನಿ ಬಗ್ಗೆ ಪ್ರಶ್ನೆ ಮಾಡಲಿ, ಸುಷ್ಮಾ ಸ್ವರಾಜ್ ಬಗ್ಗೆ ಪ್ರಶ್ನೆ ಮಾಡಲಿ, ಯಶವಂತ್ ಸಿಂಗ್ ಬಗ್ಗೆ ಪ್ರಶ್ನೆ ಮಾಡಲಿ. ಅದ್ವಾನಿ ಅವರು ಪ್ರಧಾನಿ ಆಗಿದ್ದಾರಾ? ಅಲ್ಲ, 1 ಮಿನಿಟ್. ಅದ್ವಾನಿ ಅವರು ಪ್ರಧಾನಿ ಆಗಿದ್ದಾರಾ? ಒಂದು ಹುದ್ದೆಯಲ್ಲಿದ್ದಾರಾ ಅನ್ನೋ ಪ್ರಶ್ನೆ ಬರುತ್ತೆ. ಇವಾಗ ಮೋದಿ ಬಂದಿದ ತಕ್ಷಣ ನೀವು ಸುಷ್ಮಾ ಸ್ವರಾಜ್ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ. ಅವರು ನಿಜವಾದ ಒಂದು ಅವರ ಮಂತ್ರಿಮಂಡಲದ ಮಿನಿಸ್ಟರ್ಗಳಿಗೆ ಶತ್ರುಘ್ನ ಏನ್ ಮಾಡಿದ್ರು, ಅದ್ವಾನಿಗೆ ಏನ್ ಮಾಡಿದ್ರು, ಸುಷ್ಮಾ ಸ್ವರಾಜ್ ಅವರಿಗೆ ಅವರಿಗೆ ವಿದೇಶಾಂಗ ಸಚಿವರಾಗಿ ಅವ್ರು ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಶಿವಮೂರ್ತಿ ಅವರೇ, ಈಗ ನೀವು ಏನೇ ಹೇಳಿಕೆ ಕೊಟ್ಟರು ಕೂಡ ತುಂಬಾ ಕತ್ತಿ ಮೇಲೆ ನಡಿಗೆ ಆಗಿದೆ ಅಂತಹ ಒಂದು ಸ್ಥಿತಿ ಬಂದಿದೆ ಕಾಂಗ್ರೆಸ್ಗೆ. ಯಾಕಂತ ಹೇಳಿದ್ರೆ ನೀವೇನೇ ಹೇಳಿದ್ರು ಕೂಡ ಅದಕ್ಕೆ ವಿರುದ್ಧವಾದಂತ ಹೇಳಿಕೆಗಳನ್ನ ನಿಮ್ಮ ಪಕ್ಷದಲ್ಲೇ ಕೊಟ್ಬಿಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಾರ್ಟಿ ಗುಡ್ಡವನ್ನ ಬಗೆದು ಇಲಿಯನ್ನು ಹಿಡಿದ್ರು. ಇಲಿಯನ್ನು ಹಿಡಿದ್ರು ಅಂತ ಹೇಳ್ತಕ್ಕಂಥ ಮಾತು ಹೇಳ್ತಾರೆ. ರಾಷ್ಟ್ರದ ಯುವಕರಿಗೆ ಏನು ಮಾಡಲಿಲ್ಲ. ನೋಟ್ ಅಮಾನ್ಯೀಕರಣ ಮಾಡಿ ಉದಾಹರಣೆ ಕೊಡ್ತಾ ಇದ್ದೀರಿ. ನಮ್ಮ ರಾಷ್ಟ್ರ ಗುಡ್ಡ ಬಗೆದು ಇಲಿ ಹಿಡಿದ್ರು ಅಂದ್ರೆ ಯಾವ್ದಕ್ಕೆ? ಏರ್ ಸ್ಟ್ರೈಕ್ ಮಾಡಿರೋದಕ್ಕ? ಹೌದು. ಅಂದ್ರೆ ದೇಶದ ಬಗ್ಗೆ ಇದೇನ ಅಭಿಮಾನನ ಪ್ರಶ್ನೆನ ಜನ ಕೇಳ್ತಾರೆ. ನೋಟ್ ಅಮಾನ್ಯೀಕರಣ ಮಾಡಿ 15 ಲಕ್ಷ ತರ್ತೀನಿ, ಕಪ್ಪಣ ತರ್ತೀನಿ ಅಂತ ಹೇಳಿದ್ರು. ಏನ್ ಮಾಡಿದ್ರು? ಎಲ್ಲ ನಾನು ಕೇಳ್ತೇನೆ. ಇವತ್ತು ತಮ್ಮ ಮಾಧ್ಯಮದ ಮೂಲಕ ಕಪ್ಪು ಹಣವನ್ನು ತರ್ತೀನಿ ಅಂತ ಹೇಳಿದ್ರು, ಎಲ್ಲರ ಅಕೌಂಟ್ ದುಡ್ಡು ಹಾಕ್ತೀನಿ ಅಂತ ಹೇಳಿದ್ರು. ಬಡವರಿಗೆ ಎಷ್ಟು ಅನಾನುಕೂಲ ಆಯ್ತು, ಮಧ್ಯಮ ವರ್ಗದ ಎಷ್ಟು ಅನಾನುಕೂಲ ಆಯ್ತು, ರೈತರಿಗೆ ರೈತರ ಬಗ್ಗೆ ಮಾತಾಡಿದ್ರ, ವಿದ್ಯಾರ್ಥಿ ಯುವಕರ ಬಗ್ಗೆ ಮಾತಾಡಿದ್ರ, ಈಗ ಅದಕ್ಕಿಂತ ಪ್ರಾಮುಖ್ಯತೆ ಅಲ್ಲ. 1 ಮಿನಿಟ್. ಐ ಡಿಡ್ಂಟ್ ಸೇ ದಟ್ ನೀವು ಪ್ರಶ್ನೆ ಮಾಡಬೇಡಿ ಅನ್ನೋ ಹಕ್ಕು ಇಲ್ಲ, ಯಾವುದು ಹೇಳ್ತಾನೆ ಇಲ್ಲ. 2014 ನರೇಂದ್ರ ಮೋದಿ ಅವರ ಮ್ಯಾನಿಫೆಸ್ಟೋ ತಗೊಂಡು ಪಾಯಿಂಟ್ ಟು ಪಾಯಿಂಟ್ ಕಂಪೇರ್ ಮಾಡೋಣ, ಏನು ಉದ್ಧಾರ ಮಾಡಿದ್ದಾರೆ. ಅದು ಗೋಮಸೂದನ ಉತ್ತರ ಕೊಡ್ತಾರೆ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀರಾ ಅಂತ ಹೇಳಿದ್ರು. 2 ಕೋಟಿ ಉದ್ಯೋಗ ಸೃಷ್ಟಿ ಇಲ್ಲ, ರೈತರಿಗೆ ದ್ವಿಗುಣ ಆಯ್ತು. MSME ಸೆಕ್ಟರ್ ಇವತ್ತಿನ ರಿಪೋರ್ಟ್ ಅಲ್ಲಿ MSME ತಗೊಂಡ್ಬರ್ತೀರಾ ಅಂದ್ರೆ ಮೆರವಣಿಗೆ ಮಾಡ್ತಾರೆ ಎಲ್ಲ ಕಡೆ. ನೀವು ರಾಜಕೀಯ ಮಾಡಬೇಡಿ. ರಾಹುಲ್ ಗಾಂಧಿ ಅವರು ಪ್ರತಿಯೊಂದು ಟ್ವೀಟ್ ನಲ್ಲಿ ಇದ್ರ ಬಗ್ಗೆನೇ ಪ್ರಶ್ನೆ ಮಾಡ್ತಾರೆ. ಯಾಕೆ ಅದನ್ನ ಪ್ರಶ್ನೆ ಮಾಡ್ತಾರೆ ಈ ಡಿಸ್ಕಷನ್ಗೆ? ಕವಿತಾ ರೆಡ್ಡಿ ಅವರಿಗೆ ರಾಹುಲ್ ಗಾಂಧಿ ಅವರು ಹಾವೇರಿಯಲ್ಲಿ ಮಾಡಿದಂತ ಭಾಷಣದಲ್ಲಿ ಮೊದಲನೇ ಸಾರಿ ಅವ್ರು ಹೇಳಿದಂತ ಸಂಗತಿ ಏನಂತಂದ್ರೆ, ಅವರು ಹೇಳಿದ್ದು ನಮ್ಮ ಕಾಲದಲ್ಲೂ ನಾವು 6-7 ಬಾರಿ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ, ನಾವು ಅದರ ಬಗ್ಗೆ ಮಾತಾಡ್ಲಿಲ್ಲ ಅಂತ ಹೇಳಿ. ಆದ್ರೆ ಇಲ್ಲಿಯವರೆಗೂ ಒಂದೇ ಎಲ್ಲರೂ ಹೇಳಿರೋ ರೀತಿ, ಮಿಲಿಟರಿನವರು ಹೇಳಿರೋ ರೀತಿಯಲ್ಲಿ ಯಾವುದೇ ಒಂದು ಸರ್ಜಿಕಲ್ ಸ್ಟ್ರೈಕ್ ನ ಮಾಡಿಲ್ಲ, ಯಾವತ್ತೂ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರದವರು ಸರ್ಜಿಕಲ್ ಸ್ಟ್ರೈಕ್ ನ. ನಿಮ್ಮಲ್ಲಿ ಗೊಂದಲಗಳು ಇಲ್ಲ, ನಮ್ಮಲ್ಲಿ ಯಾವ ಗೊಂದಲನೂ ಇಲ್ಲ. ಮಿಲಿಟರಿ ಅವ್ರನ್ನ ಕೇಳಿ, ನೀವು ಕೇಳಾಯ್ತು, ಎಲ್ಲ ಹೇಳಾಯ್ತು, ಯಾವ ಸರ್ಜಿಕಲ್ ಸ್ಟ್ರೈಕ್ ಆಗಿಲ್ಲ. ಮಾತಾಡ್ತಾ ಇರೋದು ನಾವಲ್ಲ.
ಈಗ ಒಂದು ಪ್ರಶ್ನೆ ಸರ್ ನಿಮಗೆ, ಮುಂಬೈ ಅಟ್ಯಾಕ್ ನಡೆದಾಗ ಆಕ್ಷನ್ ತಗೊಂಡ್ವಿ, ಹೋಮ್ ಮಿನಿಸ್ಟರ್ ರಿಸೈನ್ ಮಾಡಿದ್ರು, ಊರಿನಲ್ಲಿ ಏನ್ ಮಾಡಿದ್ರಿ, ಊರಿನಲ್ಲಿ ಸಂದರ್ಭದಲ್ಲಿ ಏರ್ ಸ್ಟ್ರೈಕ್ ಆದಂತ ಸಂದರ್ಭದಲ್ಲಿ ಏರ್ ಸ್ಟ್ರೈಕ್ ಆಗಿಲ್ಲ, ಅಲ್ಲಿ ಬಾಂಬೆ ಬಿದ್ದಿಲ್ಲ ಅಂತಾರೆ. ಯಾಕೆ ಮಾತಾಡ್ತೀರಿ? ಉತ್ತರ ಕೊಡ್ತಾ ಇಲ್ಲ ಅಲ್ಲ, ಏನ್ ವಾಟ್ ಆಕ್ಷನ್ ಯು ಹ್ಯಾವ್ ಟೇಕನ್? ಯಾಕೆ ಉತ್ತರ ಕೊಡ್ತಾ ಇದ್ದೀರಿ? ಎಲ್ಲ ಉತ್ತರಗಳು ಬರ್ತಾ ಇಲ್ಲ. ರಿಸೈನ್ ಮಾಡೋದಕ್ಕೆ ಏರ್ ಸ್ಟ್ರೈಕ್ ಮಾಡಿಲ್ಲ, ಯು ಹ್ಯಾವ್ ನಾಟ್ ಟೇಕನ್ ರೆಸ್ಪಾನ್ಸಿಬಿಲಿಟಿ. ಯಾವುದೇ ಒಂದು ನಡೆದ್ರು ಸಹ ವೆದರ್ ಇಟ್ ಇಸ್ ರಿಯಲಿ ಪಠಾಣ್ ಕೊಟ್ಟಿರೋದು, ಊರಿ ಅಲ್ಲಿ 300 ಜನ ಯಾವ್ದು ಒಂದೇ ಕಡೆ ನಾವು ಆವೇಶದಿಂದ ಆಕ್ರೋಶಭರಿತರಾಗಿ ಮಾತನಾಡಿದ ತಕ್ಷಣ ಸತ್ಯ ಸುಳ್ಳಾಗಲ್ಲ. ಅದೇ ಸರ್ ನಾವು ಸತ್ಯನೇ ಹೇಳ್ತಾ ಇರೋದು. ಏನು ವಾಟ್ ಇಸ್ ದಟ್ ಯು ಹ್ಯಾವ್ ಟೇಕನ್ ರೆಸ್ಪಾನ್ಸಿಬಿಲಿಟಿ ಫಾರ್? ಒಂದು ಪಕ್ಷ ಅಧಿಕಾರದಲ್ಲಿ ವಾಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ? ಅವರು ಅಲ್ಲ 1 ಮಿನಿಟ್. ಈಗ ಫಾಸ್ಟ್ ಅಲ್ಲಿ ಅವರು ಯಾವುದೇ ಆಕ್ಷನ್ ನಿಮ್ಮ ಮಣಿಶಂಕರ ಅಯ್ಯರ್ನ ಕಳಿಸಿ, ನಿಮ್ಮ ಸರ್ದಾರ್ ಸಿದ್ದುನ ಕಳಿಸಿ, ಫೋಟೋ ಹೊಡ್ಕೊಂಬರ ಕೇಳಿ. ನಿಮ್ಮಲ್ಲಿ ಇದ್ದಾರಲ್ಲ ಪಾಕಿಸ್ತಾನದ ಸ್ನೇಹಿತರು ಸರ್, ನೀವು ಪಾಕಿಸ್ತಾನ ಅಂತ ಹೇಳೋದಕ್ಕೆ ನಿಮಗಿಂತ ದೇಶಭಕ್ತರು ನಾವು ನಿಮ್ಮನ್ನ ಯಾವತ್ತೂ ಆಂಟಿ ನ್ಯಾಷನಲ್ ಅನ್ನಲ್ಲ. ಆಂಟಿ ನ್ಯಾಷನಲ್ ಸ್ಟೇಟ್ಮೆಂಟ್ ಅಂತ ಹೇಳೋದು ಮರ್ತ್ಬಿಡಿ ಸರ್, ನೀವು ಬಿಟ್ಬಿಡಿ. ನಿಮಗಿಂತ ಹೆಚ್ಚಾಗಿ ನಮಗೂ ನ್ಯಾಷನಲ್ ನಾವೇನು ಆಂಟಿ ನ್ಯಾಷನಲ್ಸ್ ಅಲ್ಲ. ದಯವಿಟ್ಟು ಈ ತರ ಒಂದು ಲೋ ಲೆವೆಲ್ ಗಟರ್ ಲೆವೆಲ್ ಪೊಲಿಟಿಕ್ಸ್ ಬಿಟ್ಬಿಡಿ. ಗಟರ್ ಲೆವೆಲ್ ಪೊಲಿಟಿಕ್ಸ್ ಬಿಟ್ಬಿಡಿ. ನೀವು ಈ ಗಟರ್ ಲೆವೆಲ್ ಪೊಲಿಟಿಕ್ಸ್ ಇವತ್ತು ದೇಶ ಉತ್ತರ ಕೊಡಿ ನೀವು. ಅಲ್ಲ 2 crore ಜಾಬ್ಸ್ ಹೇಳಿದ್ರಲ್ಲ, ಎಲ್ಲಿದೆ 2 crore ಜಾಬ್ಸ್? ಎಲ್ಲಿದೆ ವೈಟ್ ಪೇಪರ್ ಆಫ್ ಡಿಮಾನಿಟೈಸೇಷನ್? ಇದುವರೆಗೂ ಬಂದಿಲ್ಲ ಸರ್. ಏನ್ ಮಾಡಿದಿರಾ? ವಿಮೆನ್ ರಿಸರ್ವೇಶನ್ ಬಿಲ್ ತಗೊಂಡ್ಬರ್ತೀವಿ ಅಂತ ಹೇಳಿದ್ರೆ ಬೇರೆ ರಿಸರ್ವೇಶನ್ ಬಿಲ್ ಹೇಳಿ, ಇದಕ್ಕೆಲ್ಲ ಉತ್ತರ ಕೊಡಿ ನೀವು. ನಿಮ್ಮ ಪ್ರಶ್ನೆಗಳು ನಿಮ್ಗೆ ಉತ್ತರ ಕೊಡ್ಬೇಕು ನೀವು. ದೇಶ ತರ್ತೀರಿ ಅಂದ್ರು, ರಾಮ ಮಂದಿರ ನಿರ್ಮಾಣ ಎಲ್ಲ ಆಯ್ತು, ಪ್ರತಿ ಭಾರತೀಯರ ಖಾತೆಗೆ 15 ಲಕ್ಷ ದುಡ್ಡು ಎಲ್ಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ 375 ವಿಧಿ ರದ್ದು ಮಾಡ್ತೀವಿ ಅಂತ ಎಲ್ಲಿ ಮಾಡಿದ್ದಾರೆ? ಗಂಗಾ ನದಿ ಶುದ್ಧೀಕರಣ ಎಲ್ಲಾಗಿದೆ? ರೂಪಾಯಿ ಮೌಲ್ಯ ಎಲ್ಲಾಗಿದೆ? ಈಗ ನಿಮ್ಮ ಉದ್ದೇಶ ಏನೀಗ? ನಿಮ್ಮ ಉದ್ದೇಶ ಏನು? ಇಷ್ಟೇ. ಇಲ್ಲಿವರೆಗೂ ಪ್ರಧಾನಿಯಾಗಿ ಮೋದಿ ದೇಶದ ಚುಕ್ಕಾಣಿಯನ್ನ ಹಿಡಿದಾಗಿಂದ ಏನ್ ಸಾಧಿಸಿದ್ರು? 5 ವರ್ಷ ಸರ್ಕಾರ. ಹೌದು, ಮೊದಲು ಎಸ್ ಕರೆಕ್ಟ್ ಆಗಿ ಹೇಳಿದ್ರಿ. ಮೊದಲು ಮಾರ್ಗೆದೆ, ತದನಂತರ ಇನ್ನು ಊರನ್ ಗೆದಿ ಅಂತ ಏನೊಂದು ಮಾತಿದೆ. ಹಂಗೆ ಮನೆಗೆದ್ದು ಮಾರ್ಗೆದಿ ಅನ್ನೋ ಒಂದು ಮಾತಿದೆ. ಥ್ಯಾಂಕ್ ಯು ರಶ್ಮಿ ಅವರೇ. ಅಂತದ್ರಲ್ಲಿ ನಿಮ್ದು ಇಲ್ಲೇನೇನು ಹುಳುಕಿದೆ, ತಳುಕಿದೆ, ಬೆಳಕು ಮಾಡಕ್ ಹೊರಟಿದ್ದೀರಿ ಅನ್ನೋದನ್ನ ಪ್ರಶ್ನೆ ಮಾಡ್ಕೊಳ್ತಾ ಆಮೇಲೆ ನಮ್ಮ ತಾಲೂಕು, ಜಿಲ್ಲೆ, ರಾಜ್ಯ, ದೇಶದ ಬಗ್ಗೆ ನೀವು ಆವರಿಸಬಹುದು. ಪ್ರತಿ ಸಾರಿ ಒಂದು ಅಜೆಂಡಾ ಹಾಕೊಂಡು ಬಂದಂತ ಮೋದಿ ಅವರು ನೀವೇನೇನ್ ಮಾಡ್ತಿದ್ದೀರಾ ಮತ್ತೆ ಅವ್ರೇನ್ ಮಾಡಿದ್ದಾರೆ ಎಲ್ಲರನ್ನೂ ಕೂಡ ನೋಡೋಣ. ಅವರ ಒಂದ್ ನಿಮಿಷ ಏನಾಗ್ತಾ ಇದೆ ಗೊತ್ತಾ? ಯಾರ್ಯಾರು ಏನ್ ಲೋಪದೋಷಗಳನ್ನ ಎಸಗ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅರಿವಿಲ್ಲ. ಭಾರತೀಯ ಜನತಾ ಪಕ್ಷದವ್ರಿಗೂ ಇಲ್ಲ. ಇಲ್ಲಿ ಅದಕ್ಕೆ ನಿಮ್ಗೆ ಅವ್ರ ಮಾದರಿನ ಶಂಕರ್ ಶೆಟ್ಟಿ ಅವರೇ ಸೆಂಟರ್ ಬಗ್ಗೆ ಮಾತಾಡಿದ್ರೆ, ಇವತ್ತು ಲೋಕಸಭೆ ಬಗ್ಗೆ ಮಾತಾಡಿ ಅಂದ್ರೆ ನೀವು ಅಸೆಂಬ್ಲಿ ಬಗ್ಗೆ ಮಾತಾಡ್ತೀರಾ? ಇವತ್ತು ನಾವು ಲೋಕಸಭೆ ಎಲೆಕ್ಷನ್ಸ್ ಹೋಗಿದ್ರು, ಈ ಮೋದಿ ಅವ್ರು ಏನ್ ಮಾಡಿದಾರೆ, ಅವ್ರ ಮ್ಯಾನಿಫೆಸ್ಟೋನಲ್ಲಿ ಏನೇನು ಶಂಕರ್ ಶೆಟ್ಟಿ ಏನ್ ಗೊತ್ತಾ, ಮೋದಿ ಅವರು ಕೆಲವೊಂದು ಮಾಡಿದ್ದಾರೆ, ಕೆಲವೊಂದು ಆದ್ರೆ ಆರಂಭದಲ್ಲಿ ಕವಿತಾ ಅವ್ರು ಇರ್ಲಿಲ್ಲ, ಅದೇ ವಿಚಾರವಾಗಿ ಪ್ರಸ್ತಾಪ ಆಯ್ತು. ನಾವು ದೇಶದ ಬಗ್ಗೆ ಆಲೋಚನೆ ಮಾಡಬೇಕಾದವರು ಇನ್ನೂ ನೀವು ಹೇಳಿದ್ರಲ್ಲ ಗಟರ್ ಲೆವೆಲ್ ಪಾಲಿಟಿಕ್ಸ್ ಮಾಡ್ತಿದೀವಿ ಅಂತ, ಅದಕ್ಕಿಂತ ತುಚ್ಛವಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ಸ್ಟೇಟ್ ಅಲ್ಲೂ ಕೂಡ. ಅಂದ್ರೆ ಲೋಕಸಭಾ ಚುನಾವಣೆಯನ್ನು ಮರ್ತು ಬಿಟ್ಟಿದ್ದೀವಿ ಅನ್ನೋದು ಮುಂಚೆ ಪ್ರಸ್ತಾಪ ಆಯ್ತು. ಈಗ ನೀವು ಒಳ್ಳೆ ಮಾತನ್ನು ಹೇಳಿದಿರಿ, ಅದನ್ನ ನಾವು ಖಂಡಿತವಾಗ್ಲೂ ಮುಂದುವರ್ಸೋಣ. ಎಸ್ ಶಂಕರ್ ಶೆಟ್ಟಿ. ಈಗ ಮೋದಿ ಅವರು ಅದು ಮಾಡಿದ್ದಾರೆ, ಇದು ಮಾಡಿ, ಕೆಲವೊಂದು ಮಾಡಿದ್ದಾರೆ, ಕೆಲವರು ಮಾಡಿಲ್ಲ. ಇಷ್ಟೆಲ್ಲ ಈಗ ಕಾಂಗ್ರೆಸ್ ಅವರು ಹೇಳ್ತಾರೆ ಮೋದಿ ಅವರು ಮಾಡಿ ಅಲ್ಲ, ಜನಗಳು ಹೇಳ್ತಿದ್ದಾರೆ ಈಗಲೂ ಮೋಸ್ಟ್ ಪಾಪ್ಯುಲರ್ ಕ್ಯಾಂಡಿಡೇಟ್ ಫಾರ್ ಪ್ರೈಮ್ ಮಿನಿಸ್ಟರ್ ಅಂದ್ರೆ 70% ಮೋದಿ ಅಂತ ಹೇಳ್ತಾರೆ. ನಾನು ಹೇಳಿದಲ್ಲ 70% ಅಲ್ಲ, 70% ಎಲ್ಲಾ ಸರ್ವೆಗಳು ಸರ್ವೆಗಳು ತಪ್ಪಂತ ಹೇಳಿ ಗೊತ್ತಿಲ್ಲ. ಸರ್ವೆ ಇಲ್ಲ, ಜನಗಳ ಒಪಿನಿಯನ್ ಇಲ್ಲ.
equally ಅಲ್ಲ Rahul ಆದ್ರೆ Gandhi ಎಲ್ಲಾ is also ಸರ್ವೆಗಳು wrong ತಪ್ಪ there. ಎಲ್ಲಾ ಸರ್ವೆಗಳು ಅಲ್ಲ ತಪ್ಪ sir, ಇವಾಗ ನೀವು ಎಲ್ಲಾ ಗುಜರಾತ್ ಸರ್ವೆಗಳು ಹೋಗಿ ತಪ್ಪ ಅಲ್ಲ ಎಲ್ಲಾ ಸರ್ 70% ಹೇಳ್ತಾರೆ ಅದೇ Okay, ರಾಹುಲ್ ಅದನ್ನ ಗಾಂಧಿ ಅದನ್ನ ಹೊರತುಪಡಿಸಿ ಮಾತನಾಡೋದಾದ್ರೆ ಹೇಗೆ ಹೇಳ್ತೀರಿ? ಅಲ್ಲ ಅದನ್ನು ಹೊರತುಪಡಿಸ್ತಾ ಇದ್ರೆ ಯಾಕಂದ್ರೆ ಖಂಡಿತ ಅಲ್ಲ ಯಾರ್ಯಾರು ಕೆಲವರು ಗೊತ್ತಿಲ್ಲ. ನಾನು ಮೇನ್ಲಿ ಹೇಳ್ತಾರೆ ಅವರ ಮ್ಯಾನಿಫೆಸ್ಟೋ ಅಲ್ಲಿ ಅವರು ನಾನು ಬ್ಲಾಕ್ ಮನಿ ತರ್ತೇನೆ ಅದು ನಿಮ್ಮ 10 ಲಕ್ಷ ಅಲ್ಲ ಅದು ಕೇಳಿ ಒಂದೇ ನಾವು ಹೇಳೋದು ಕೇಳಬೇಕಿಲ್ಲ ಅದು ನೀವೇ ಮಾತಾಡಿ ಹೇಳ್ತೇನೆ ನಾನು ಬ್ಲಾಕ್ ಮನಿ ತರ್ತೇನೆ ಮೇಲ್ಕೊಂಡು ಅವರು ಭಾಷಣದಲ್ಲಿ ಹೇಳಿದ್ದಾರೆ ಅದನ್ನ ಮ್ಯಾನಿಫೆಸ್ಟೋ ಹೇಳೋದಿಲ್ಲ 2 ಕೋಟಿ ಅದೊಂದು ಎಗ್ರಿ ಆಗ್ತೇನೆ 2 crores ನಿಮ್ಗೆ ಎಂಪ್ಲಾಯ್ಮೆಂಟ್ ತರ್ತೇನೆ ಅಂತ ಹೇಳಿದಾರಲ್ಲ ಅದು ಕರೆಕ್ಟ್ 2 crores ಎಂಪ್ಲಾಯ್ಮೆಂಟ್ ಅವರು ಮ್ಯಾನಿಫೆಸ್ಟೋ ಹೇಳಿಲ್ಲ ಅದು ತರಲಿಲ್ಲ ಅವ್ರು ತುಂಬಾ ಫಿಲರ್ ಆ ವಿಷಯ ಸೊ ಅಂತ ವಿಷಯಗಳನ್ನು ಇಲ್ಲಿ ಕೇಳಿ ಇಲ್ಲಿ ಕಂಪ್ಲೀಟ್ ಮಾಡ್ತೇನೆ ಆಯ್ತಲ್ಲ ರೈತರ ಆದಾಯ ದ್ವಿಗುಣ ಮಾಡ್ತಾರೆ ಅಂತ ಹೇಳಿದಾರೆ ಅದಕ್ಕೆ ಪ್ರಯತ್ನ ಕೊಟ್ಟಿದ್ದಾರೆ ರೈತರಿಗೆ ಏನೋ ಕೊಟ್ಟಿದ್ದಾರೆ ಅದು ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಕೊಟ್ಟಿದ್ದಾರೆ ಇಲ್ಲಿ ಕೊಡಿ ಮಿನಿಮಮ್ ನೀವು ಮಾತಾಡಿ one minute. He is not a spokesperson of any political party. Please allow him to complete. See, ಹೇಳಿಕ್ಕಾಗಿ ಏನು ಮಾಡಿದೆ ಬಟ್ ಸ್ಟಿಲ್ ನಾನೇ ಅದೇ ಒಂದು ಪ್ರಶ್ನೆ ಜನ ಸ್ಟಿಲ್ ಯಾರು ಕ್ಯಾಂಡಿಡೇಟ್ ಹೇಳಿದ್ದಾರೆ ಯಾವ ಸರ್ವೆ ನೋಡಿದ್ರು ಅವರೇ ಮೋಸ್ಟ್ ಪಾಪ್ಯುಲರ್ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ ಅದು ತಪ್ಪು ನಂಗೆ ಗೊತ್ತಿಲ್ಲ ಸರ್ವೆ ಹೇಳುದು ಸರ್ವೆ ಯಾವ ಆಧಾರದ ಮೇಲೆ ಹೇಳ್ತಾರೆ ಅಂತ ಹೇಳಿದ್ರೆ ಜನಾಭಿಪ್ರಾಯ ಅಂತ ಹೇಳಿದೆ ಜನಾಭಿಪ್ರಾಯ ಇಸ್ ಕನ್ವರ್ಟ್ ಇಂಟು ಸರ್ವೆ ಅವರು ಆ ಫಿಗರ್ ಕೊಡ್ತಾರೆ ಇಷ್ಟು ಪರ್ಸೆಂಟೇಜ್ ಸೊ ಏನು ಸ್ಟಿಲ್ ಜನಗಳಿಗೆ ದೇಶ ಜನಗಳಿಗೆ ಜನರಿಗೆ ಒಂದೊಂದು ಇಷ್ಟ ಆಗ್ಬೋದು ಅದನ್ನ ಹೊರತುಪಡಿಸಿ ವಾಟ್ ಇಸ್ ದ ಫ್ಯಾಕ್ಟ್ ಅನ್ನೋ ದೃಷ್ಟಿ ಅಲ್ಲ ಫ್ಯಾಕ್ಟ್ ಅದೇ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಹೇಳ್ತೇನೆ ಫ್ಯಾಕ್ಟ್ ಕೆಲವೊಂದು ಅವ್ರು ಮಾಡಿದ್ದಾರೆ ಕೆಲವೊಂದು ಮಾಡಿಲ್ಲ ಸ್ಪಷ್ಟವಾಗಿ ಹೇಳಿದ್ರೆ ಅದು ಇತ್ತು ಆಕ್ಚುಲಿ ಹೇಳ್ತೇನೆ ಮೊನ್ನೆ ನಿಮ್ಮ ಪುಲ್ವಾರನ ಬಾಲ್ಕೋಟೆ ಅಂತ ಇದಾಯ್ತಲ್ಲ ಆ ಇನ್ಸಿಡೆಂಟ್ ಆಗೋ ತನಕ ಅವ್ರ ಪಾಪ್ಯುಲಾರಿಟಿ ಇಳಿದಿತ್ತು ಈಗ ಪಾಪ್ಯುಲಾರಿಟಿ ಜಾಸ್ತಿ ಉಂಟು ಮತ್ತೊಂದು ವಿಷಯ ಗೊತ್ತಾ ಪೊಲಿಟಿಸೈಸ್ ಮಾಡಿದ್ದಾರೆ ಅವ್ರು ಮರ್ತು ಬಿಟ್ರು ಒಂದು ವಿಷಯ ಅವ್ರು ಇಲ್ಲಿ ಕೇಳಿ ಅವ್ರು ಮರ್ತು ಬಿಟ್ರು ಕಾಂಗ್ರೆಸ್ ಅವರು ಮತ್ತೆ ಎಬ್ಬಿಸ್ತಾರೆ ಅವರು ಸೆಲ್ಫ್ ಸುಸೈಡಲ್ ಅವ್ರು ಮರ್ತು ಬಿಟ್ರು ಕಾಂಗ್ರೆಸ್ ಅವರು ಪುಲ್ವಾರ ಇಟ್ಕೊಳ್ತೀರಿ ಬಾಲ್ಕೋಟೆ ಇಟ್ಕೊಳ್ತೀರಿ ಅಂತ ಒಂದು ಕಡೆ ಸೈನಿಕರಿಗೆ ಮಾತ್ರ ಗೌರವ ಸಲ್ಲಬೇಕಾ ಅಥವಾ ಪ್ರಧಾನಿಗೂ ಸಲ್ಲಬೇಕಾ ಅನ್ನೋದು ಟೆರರಿಸ್ಟ್ ಅಟ್ಯಾಕ್ 2 ಸಲ ನಡೆದಿದ್ದು ಒಂದು ಪಾರ್ಲಿಮೆಂಟ್ ಅಟ್ಯಾಕ್ ಆಗಿದೆ ಯಾವುದು ವಾಜಪೇಯಿ ಅವ್ರೇನು ಆಕ್ಷನ್ ತಗೊಂಡಿಲ್ಲ ಕರೆಕ್ಟ್ ಯಾವ ಬಿಜೆಪಿ ಪ್ರೈಮ್ ಮಿನಿಸ್ಟರ್ ಆಕ್ಷನ್ ಅಗೇನ್ 26/11 ಬಾಂಬೆ ಅಟ್ಯಾಕ್ ಆಯ್ತು ಅದ್ರಾಗೆ ಆಗ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಅದಕ್ಕೂ ಆಗಿಲ್ಲ ಬಟ್ ಈ ಸಲ ನರೇಂದ್ರ ಮೋದಿ ಅವರು ಆಸ್ ಎ ಪ್ರೈಮ್ ಮಿನಿಸ್ಟರ್ ಗಾಟ್ ಇಟ್ ಎಸ್ ಸರ್ ರವೀಂದ್ರ ರೇಷ್ಮೆ ಅವರ ರಿಯಾಕ್ಷನ್ ಏನು ಅನ್ನೋದನ್ನ ನೋಡೋಣ ಜೊತೆಗೆ ನಮ್ಮ ರಾಜ್ಯದಲ್ಲಿ ಏನೆಲ್ಲ ಪೈಪೋಟಿ ಇದೆ ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ಶಿಕ್ಷಕರೇ ಫೌಂಡೇಶನ್ ಹಾಕುವಾಗ ಎಷ್ಟು ಸಮಯ ಬೇಕಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಆದ್ರೆ ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಪ್ರಸಕ್ತ ವಾತಾವರಣ ಹೆಂಗಿದೆ ಅದನ್ನ ಕ್ಲೀನ್ ಮಾಡೋಕೆ ಒಂದಿಷ್ಟು ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ಆದರೆ ಪ್ರೆಸೆಂಟ್ ಪಾಲಿಟಿಕ್ಸ್ನ ನೋಡೋದಾದರೆ ಸ್ಟೇಟ್ನಲ್ಲಿ ಈ ಮೈತ್ರಿಯ ಬಿಕ್ಕಟ್ಟು ಬಿಜೆಪಿಗೆ ಯಾವ ರೀತಿ ವರವಾಗಬಹುದು ಮತ್ತು ಮೈತ್ರಿಯ ಒಗ್ಗಟ್ಟು ಈ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಮಹತ್ವ ಕೊಟ್ಟಿದೆ ಅಂತ ಹೇಳ್ತೀರಿ ರವೀಂದ್ರ ರೇಷ್ಮೆ ಅವರೇ ಚುಟುಕಾಗಿ ನೋಡಿ ಈ ಕ್ಷಣಕ್ಕೂ ಕೂಡ ಮೋದಿಯವರಿಗೆ ಸರಿಸಾಟಿಯಾದ ಪ್ರತಿಸ್ಪರ್ಧಿ ಕಾಣಿಸ್ತಾ ಇಲ್ಲ ಈ ಮಹಾಗಠಬಂಧನ ಪ್ರಯೋಗವೇ ಇನ್ನೂ ಪ್ರಯೋಗಶೀಲತೆ ಮಟ್ಟದಲ್ಲಿ ಉಳ್ಕೊಂಡ್ಬಿಟ್ಟಿದೆ ಯಾವುದೇ ಸಾಧ್ಯತೆ ಕಾಣಿಸ್ತಾ ಇಲ್ಲ ಒಂದು ನಿಚ್ಚಳವಾಗಿ ಇಂಥ ನಾಯಕತ್ವ ನಾವು ಬಿಂಬಿಸ್ತೇವೆ ಅನ್ನೋ ಅದು ತಪ್ಪಿಲ್ಲ ಸಹಜ ಈ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಅವ್ರದೇ ಉತ್ತರ ಪ್ರದೇಶ ರಾಜ್ಯದಲ್ಲಿ ಅವ್ರ ಸ್ಟ್ರೆಂತ್ ಏನು 2 MP ಸೀಟು 7 MLA ಸೀಟು ಇನ್ನು ಉಳಿದ ರಾಜ್ಯಗಳಲ್ಲಿ ಅವ್ರು ಹೇಗೆ ತಮ್ಮ ನಾಯಕತ್ವವನ್ನು ಕ್ಲೇಮ್ ಮಾಡ್ತಾರೆ ಅದೇ ಒಬ್ಬ ಮಮತಾ ಬ್ಯಾನರ್ಜಿ ಲೀಡರ್ ಇನ್ ರೋನ್ ರೈಟ್ ಪಾರ್ಲಿಮೆಂಟ್ 35-38 ಸೀಟ್ಗಳಿದೆ ಅದೇ ತರ ಉಳಿದ ಪ್ರಾದೇಶಿಕ ಪಕ್ಷಗಳ ನಾಯಕರೆಲ್ಲ ತಮ್ಮದೇ ಸ್ವಂತ ವ್ಯಕ್ತಿತ್ವವನ್ನು ಇಟ್ಕೊಂಡಿದ್ದಾರೆ 15 ವರ್ಷಗಳಿಂದ ಅವರು MP ಆಗಿದ್ರು ರಾಹುಲ್ ಗಾಂಧಿ ಅದರಲ್ಲಿ 10 ವರ್ಷ ಅವರದೇ ಪಕ್ಷ ಸರ್ಕಾರ ಇತ್ತು ಮನಮೋಹನ್ ಸಿಂಗ್ ಅವ್ರ ಕೈ ಕೆಳಗೆ ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡಿ ತನ್ನ ಸಾಮರ್ಥ್ಯವನ್ನು ತೋರಿಸ್ಬಿಟ್ಟಿದ್ರೆ ಅದೆಲ್ಲದರ ಇಂಪ್ಯಾಕ್ಟ್ ನಮ್ಮ ನ್ಯಾಚುರಲ್ ಲೀಡರ್ ಪ್ರೈಮ್ ಮಿನಿಸ್ಟರ್ ಮಮತಾ ಬ್ಯಾನರ್ಜಿ ಆಗ್ಲಿ ಮತ್ತೊಬ್ಬ ಚಂದ್ರಬಾಬು ನಾಯ್ಡು ಆಗ್ಲಿ ಅವ್ರು ತಮ್ಮ ಆಡಳಿತ ಸಾಮರ್ಥ್ಯವನ್ನು ತೋರಿಸ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳಾಗಿ ಮಂತ್ರಿಗಳಾಗಿ ಏನೂ ಇಲ್ಲ ಥ್ಯಾಂಕ್ ಯು ಓಕೆ ಗೋಮತ್ಸೋದನ್ ಅವರ ಲಾಸ್ಟ್ ವರ್ಡ್ ಸದ್ಯಕ್ಕೆ ಈ ಬಿಕ್ಕಟ್ಟೇನಾದ್ರೂ ಇದ್ರೆ ಅಥವಾ ಒಗ್ಗಟ್ಟೇನಾದ್ರೂ ಇದ್ರೆ ಮೈತ್ರಿಯಲ್ಲಿ ನಿಮ್ಗೆ ಯಾವ ರೀತಿ ವರ ಅಥವಾ ಶಾಪ ಆಗುತ್ತೆ ಅಂತೀರಿ ಚುಟುಕಾಗಿ ಸರ್ ನಮಗೆ ಇವರ ಒಗ್ಗಟ್ಟು ನಮಗೆ ಶಾಪ ಅಲ್ಲ ಇವರ ಬಿಕ್ಕಟ್ಟು ನಮಗೆ ವರ ಅಲ್ಲ ಇವರ ಮೂರ್ಖತನ ನಮಗೆ ವರ ಇದೆ ಇವರ ದೇಶದ್ರೋಹಿ ಚಟುವಟಿಕೆಗಳು ನಮಗೆ ವರ ಇದೆ ಇವರು ಎಲ್ಲಿಯ ತನಕ ಪಾಕಿಸ್ತಾನ ಅಲ್ಲೇ ತನಕ ಇವರ ಗುಂಡಿ ಶಿವಮೂರ್ತಿ ಅವರ ಲಾಸ್ಟ್ ವರ್ಡ್ ಸರ್ ಈ ದೇಶದಲ್ಲಿ ಕನ್ಫ್ಯೂಷನ್ ಇಟ್ಟು ಯುವಕರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಇಶ್ಯೂಸ್ ಅಭಿವೃದ್ಧಿ ಬಗ್ಗೆ ಅವರು ಎಂದೂ ಪ್ರಾಮಾಣಿಕವಾಗಿ ಎಂದೂ ಹೇಳಿಲ್ಲ ಅವರು
ಎಲ್ಲವನ್ನ ಸಮಸ್ಯೆಯಾಗಿ ಇಟ್ಟಿದ್ದಾರೆ, ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ದೇಶದ ಪ್ರಬಲವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರ ವಿರುದ್ಧನೇ ಈ ಸಲ ಮತ ಹಾಕ್ತಕ್ಕಂಥ ಜನ ತೀರ್ಮಾನ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅದಕ್ಕೆ ಬಹುಮತವನ್ನು ಕೊಡ್ತಾರೆ. ಗಮನದಲ್ಲಿ ಇಟ್ಕೊಂಡು ಮಾತಾಡೋಣ. ಥ್ಯಾಂಕ್ ಯು ವೆರಿ ಮಚ್ ಶಿವಮೂರ್ತಿ ಅವರೇ, ನಮ್ಮ ಜೊತೆ ಭಾಗಿಯಾಗಿದ್ದಕ್ಕಾಗಿ. ಲಾಸ್ಟ್ ವರ್ಡ್ ಕವಿತಾ ರೆಡ್ಡಿ ಅವರೇ, ಚುಟುಕಾಗಿ. ನಮ್ಮ ಒಂದು ಪಕ್ಷದಿಂದ ನಾವೊಂದು ಪಾಸಿಟಿವ್ ಅಪ್ರೋಚ್ ತಗೊಂತೀವಿ. ನಮ್ಮ ಮ್ಯಾನಿಫೆಸ್ಟೋನು ಅಷ್ಟೇ ಪಾಸಿಟಿವ್ ಅಪ್ರೋಚ್ ಇಂದ ನಾವು ಈ ಎಲೆಕ್ಷನ್ಸ್ ನ ಫೈಟ್ ಮಾಡ್ತೀವಿ. ಎಸ್ಪೆಷಲಿ ಈ ಸ್ಟೇಟ್ ನಲ್ಲಿ ನಿಮ್ಗೆ ಅನ್ಸ್ಬೋದು ಹೊರಗಡೆಯಿಂದ ಗೊಂದಲಗಳಿದೆ, ರಿಯಾಲಿಟಿ ನಮ್ಗೆ ಯಾವ ಗೊಂದಲಗಳಿಲ್ಲ. 1-2 ಸೀಟ್ ನಲ್ಲಿ ಸ್ವಲ್ಪ ಡಿಫರೆನ್ಸಸ್ ಇರಬಹುದು. ಅದರ್ವೈಸ್ ನಮ್ಮ ಮತ್ತೆ ಸರ್ಕಾರ ಎವ್ರಿಥಿಂಗ್ ಈಗ ನೀವು ಮೈತ್ರಿ ಬಗ್ಗೆ ಹೇಳಿದ್ರಲ್ಲ, ಮೈತ್ರಿ ಬಗ್ಗೆ ಮೊದಲೇ ಹೇಳ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಈ ಮೈತ್ರಿ ವಿನ್ನರ್ ಇಸ್ JDS, ಲೂಸರ್ ಇಸ್ ಕಾಂಗ್ರೆಸ್. ಯಾಕಂದ್ರೆ ಅವ್ರಿಗೆ 2 ಸೀಟ್ ಜಾಸ್ತಿ, 3ನೇ ಸೀಟ್ ಗೆಲ್ಲುವುದೇ ಕಷ್ಟ. ದೇಶದಲ್ಲಿ 2 ಸ್ಥಾನ ಉಂಟು ಅವ್ರದ್ದು, ಹೆಚ್ಚಂಶ ಡಬಲ್ ಆಗಿ 4ಕ್ಕೆ ಮುಟ್ಬೋದು. ಬಿಕಾಸ್ JDS ಸಿಕ್ಕಾಪಟ್ಟೆ ಲಾಭ ಮಾಡ್ಕೊಳ್ತಾರೆ. ಬೈ ಎಲೆಕ್ಷನ್ ಅಲ್ಲಿ ನೋಡಿರ್ಬೋದು. ಇವಾಗ ಈ ಬಿಜೆಪಿ ಅವ್ರದ್ದು ಏನಂತ ಬೈ ಎಲೆಕ್ಷನ್ ಎಲ್ಲ ನೋಡಿದೀವಿ ನಾವು. ಇವತ್ತೇನಾದ್ರು ಇದ್ರೆ ಬರೇ ಒಂದು ಪ್ರಚಾರವಾಗಿದೆ ಹೊರತು ಕಾರ್ಯಕರ್ತವಾಗಿ ನಡೆದಿಲ್ಲ, ಅಭಿವೃದ್ಧಿ ಆಗಿಲ್ಲ. ಈ ಸತಿ ಬರೋ ಚುನಾವಣೆಯಲ್ಲಿ ಮನೆ ಕೆಲಸದ ಗ್ಯಾರಂಟಿ ಈ ದೇಶದ ಜನ ಕೂಡ ಕಾಯ್ತಾ ಇದ್ದಾರೆ. ಈ ಭರವಸೆಗಳಲ್ಲಿ ನೊಂದೋಗಿದ್ದಾರೆ ಜನ. ದೇಶ ಯಾರನ್ನ ಅಂತ ನೀವು ಹೇಳಿಲ್ಲ, ಅದನ್ನ ಜನ ಡಿಸೈಡ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಯಾರನ್ನ ಮನೆ ಕಳಿಸ್ತಾರೆ, ಯಾರನ್ನ ದಿಲ್ಲಿ ಕಳಿಸ್ತಾರೆ, ಎಲ್ಲವನ್ನೂ ಕೂಡ ಡಿಸೈಡ್ ಮಾಡಬೇಕಾದಂಥವ್ರು ನಮ್ಮ ಮತದಾರರು. ಹೀಗಾಗಿ ಅಭ್ಯರ್ಥಿಗಳಿಗಿಂತ ಹೆಚ್ಚಾಗಿ, ಪೊಲಿಟಿಕಲ್ ಪಾರ್ಟೀಸ್ಗಿಂತ ಹೆಚ್ಚಾಗಿ ಗಮನ ಹಾಕಬೇಕಾದಂಥವ್ರು ಮತದಾರರು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ರಾಘವ ಸೂರ್ಯ, ನಮಸ್ಕಾರ.